ವೀಕ್ಷಕರೇ, ನಿನ್ನೆ ನಮ್ಮ ಕರ್ನಾಟಕ ಟಿವಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತು. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ನರೇಗಾ ಯೋಜನೆಯಲ್ಲಿ ಆಗ್ತಾ ಇರುವಂತಹ ಅಕ್ರಮದ ಬಗ್ಗೆ ಬೆಳಕನ್ನು ಚೆಲ್ಲಿತ್ತು. ಆದರೆ ಅಧಿಕಾರಿಗಳು ಅಲ್ಲಿ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಸುದ್ದಿಗಾರರು ಏನು ಅಲ್ಲಿ ಸುದ್ದಿ ಮಾಡಲಿಕ್ಕೆ ತೆರಳಿದ್ರು, ಅವರ ಮೇಲೆ ಹಲ್ಲೆಯನ್ನು ನಡೆಸಲಾಗಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ನೋಡಿ. ನಮ್ಮ ಕರ್ನಾಟಕ ಟಿವಿ ವರದಿಯನ್ನ ಪ್ರಸಾರ ಮಾಡಿತ್ತು. ಗ್ರಾಮ ಪಂಚಾಯಿತಿಯ ಸದಸ್ಯೆಯ ಪತಿಯಿಂದ ರೌಡಿಸಂ ನಡೆದಿದೆ ಇವತ್ತು ವರದಿಗಾರರ ಮೇಲೆ. ಅಕ್ಷರಶಃ ಆತ ರೌಡಿಯಂತೆ ವರ್ತಿಸಿದ್ದಾನೆ. ಮೋಹನ್ ಅಂತ ಆತನ ಹೆಸರು. ಸಾರ್ವಜನಿಕರಿದ್ದಾರೆ, ಅಧಿಕಾರಿಗಳು ಬಂದಿದ್ದಾರೆ, ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಸುಮಾರು ಒಂದು 40-50 ಜನ ಸಾರ್ವಜನಿಕರಿದ್ದಾರೆ ಆ ಪಂಚಾಯತಿಗೆ ಸಂಬಂಧಪಟ್ಟಂಥವರು. ಅವರೆಲ್ಲರ ಮುಂದೆನೆ ಬಾಯಿಗೆ ಬಂದ ಹಾಗೆ ಹೊಲಸು ಶಬ್ದಗಳನ್ನು ಮಾತನಾಡ್ತಾ ನಮ್ಮ ಕರ್ನಾಟಕ ಟಿವಿಯ ಪ್ರತಿನಿಧಿ ಹಾಗೆ ಮತ್ತೊಂದು ಖಾಸಗಿ ಚಾನೆಲ್ನ ಪ್ರತಿನಿಧಿಯ ಮೇಲೆ ಹಲ್ಲೆಗೆ ಮುಂದಾಗಿದ್ದಾನೆ ಆತ. ಎಲ್ಲ ವಿಜುವಲ್ಸ್ಗಳಿದ್ದಾವೆ, ತೋರಿಸ್ತೀವಿ. ಸಾರ್ವಜನಿಕರ ಎದುರಲ್ಲೇ ಹಲ್ಲೆ ಮಾಡಿದ್ದಾನೆ ಮೋಹನ್ ಅನ್ನುವಂಥ ವ್ಯಕ್ತಿ. ಈ ಮೋಹನ್ ಅಲ್ಲಿ ಪಂಚಾಯಿತಿಯ ಸದಸ್ಯೆಯ ಪತಿ. ನೋಡ್ತಾ ಇದ್ರಿ, ಕೆಲವು ದೃಶ್ಯಗಳನ್ನು ಗಮನಿಸಬಹುದು. ಅಧಿಕಾರಿಗಳು ಬಂದಿದ್ದಾರೆ, ನರೇಗಾ ಅಧಿಕಾರಿಗಳು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ, PDO ಇದ್ದಾರೆ. ಏಕಾಏಕಿ ಹಲ್ಲೆ ನಡೆಸ್ತಾರೆ ಮೋಹನ್ ಮತ್ತು ಬೆಂಬಲಿಗರು. ವಿಡಿಯೋ ಮಾಡ್ತಾ ಇರ್ತಾರೆ ನಮ್ಮ ಕರ್ನಾಟಕ ಟಿವಿಯ ಪ್ರತಿನಿಧಿ, ನಮ್ಮ ಚಾನೆಲ್ನ ಪ್ರತಿನಿಧಿ ವಿಡಿಯೋ ಮಾಡ್ತಾ ಇರ್ತಾರೆ. ಕೆಟ್ಟ ಬೈಗುಳವನ್ನು ಬಳಸಿ ಮೊಬೈಲನ್ನು ಕಿತ್ಕೊಂಡು ಬೆದರಿಕೆ ಹಾಕಿದ್ದಾನೆ ಮೋಹನ್ ಅನ್ನುವಂಥ ವ್ಯಕ್ತಿ. ನರೇಗಾ ಕೆಲಸಗಳಿಗೂ ಈ ವಿಚಾರಕ್ಕೂ ಮೋಹನ್ ಸಂಬಂಧಿತ ವ್ಯಕ್ತಿನೇ ಅಲ್ಲ. ಆಕೆ ಪಂಚಾಯಿತಿ ಸದಸ್ಯೆಯ ಪತಿ. ಆದರೆ ಮೂಗು ತೂರಿಸ್ಕೊಂಡು ಬಂದಿದ್ದು ಈತ. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಪ್ರಕರಣದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಜೆಸಿಪುರ ಗ್ರಾಮ ಪಂಚಾಯಿತಿ, ಜೆಸಿಪುರ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಏಕಾಏಕಿ ಹಲ್ಲೆಯನ್ನು ನಡೆಸಿದ್ದಾನೆ. ನ್ಯಾಯ ಕೇಳ್ತಾ ಇದ್ರೆ ಜನ ಅಲ್ಲಿ ಅಧಿಕಾರಿಗಳು ಬಂದು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಆದರೆ ಆತ ವರದಿ ಪ್ರಸಾರ ಮಾಡಿದ್ದಂತಹ ಜಿದ್ದನ್ನು ಇಟ್ಟುಕೊಂಡು ನಮ್ಮ ಕರ್ನಾಟಕ ಟಿವಿ ಪ್ರತಿನಿಧಿಯ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ. ಮಾಡೇ ಮಾಡ್ತೀನಿ ಅಂತಂದ್ರೆ ಮಾಡ್ಕೊಳ್ಳಿ ನೋಡೋಣ ಹೆಂಗ್ ಮಾಡ್ತೀನಿ. ನನಗೆ ಎಲ್ಲ ಗೊತ್ತೈತಿ, ನನಗೇನು ಗೊತ್ತಿಲ್ಲ. ಏನೋ ದುಡ್ಡಪಟ್ಟ ಕೊಟ್ಟು ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತಂತಂದ್ರೆ ಈ ಕೆಲಸ ಹಿಂಗೆ ಮಾಡ್ತಾನೆ. ನಾವೇನು ಹೇಳಿ ದುಡ್ಡು ಬಿಡಲ್ಲ ಅಂತ ಹೇಳಿ ಅದೇ ಅದು ಮೋಹನ್ ಬೇಡಿ ನಾನು ಬೆಳೆ 300 ಕೊಡುವಂತ ಅವರು ರಿಪೋರ್ಟ್
ಸರ್, ಈಗ ಗ್ರಾಮ ಪಂಚಾಯತಿಯ ವ್ಯಾಪ್ತಿನಲ್ಲಿ, ಜೆಸಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನರೇಗಾ ಯೋಜನೆಯಲ್ಲಿ ಸುಖ ಸುಮ್ಮನೆ ಹಣ ಪೋಲಾಗ್ತಾ ಇದೆ ಅನ್ನೋಂಥ ವರದಿಯನ್ನ ನಾವು ಪ್ರಸಾರ ಮಾಡಿದ್ವಿ. ಇವತ್ತು ಅನೇಕ ಅಧಿಕಾರಿಗಳು ಬಂದು ಅಲ್ಲಿ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ, ಏನಾಗಿದೆ ಏನ್ ಕತೆ ಅಂತ. ಅಲ್ಲಿ ಒಂದಷ್ಟು ಮಾತಿನ ಚಕಮಕಿ ನಡೆದಿದೆ, ತಳ್ಳಾಟ ನೂಕಾಟ ನಡೆದಿದೆ. ಅಕ್ಷರಶಃ ಒಬ್ಬ ಪುಡಿ ರೌಡಿಯಂತೆ ಅಲ್ಲಿನ ಸದಸ್ಯೆಯ ಪತಿ, ಯಾವುದಕ್ಕೂ ಸಂಬಂಧ ಇಲ್ಲದಂತಹ ಸದಸ್ಯೆಯ ಪತಿ ಏಕಾಏಕಿ ನುಗ್ಗಿ ಹಲ್ಲೆ ಮಾಡ್ತಾರೆ. ಈ ವಿಚಾರ ತಮ್ಗೇನಾದರೂ ಬೆಳಕಿಗೆ ಬಂದಿದ್ಯಾ? ಅಲ್ಲಿ ಯಾಕೆ ಅಕ್ರಮ ನಡೀತಾ ಇದೆ, ಏನಕ್ಕಾಗಿತ್ತು ಅಂತ ತಾವೇನಾದರೂ ವಿಚಾರಿಸ್ಕೊಂಡ್ರೆ ಸರ್, ಹೇಗೆ ಅಂತ? ಇಲ್ಲ, ತಮ್ಮ ಗಮನಕ್ಕೆ ಈಗ ತಾನೇ ತಮ್ಮ ವರದಿಗಾರರಿಂದ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಒ ಅವ್ರನ್ನ ನಾಳೆ ಆಫೀಸಿಗೆ ಕರೆಸಿ ಮಾತಾಡಿ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಹೇಳ್ತೀನಿ. ಓಕೆ, ಈಗ ತುಂಬಾ ಕಡೆ ಈ ತರದ ಒಂದು ಕಂಪ್ಲೇಂಟ್ಗಳು, ನರೇಗಾ ಯೋಜನೆ ಅನ್ನುವಂಥದ್ದು ಪ್ರತಿ ಫಲಾನುಭವಿಗಳಿಗೆ, ಗ್ರಾಮಸ್ಥರಿಗೆ ಸಿಗಬೇಕು ಅನ್ನುವಂಥದ್ದು, ಉದ್ಯೋಗ ಆಗಬಹುದು, ಕೂಲಿ ಆಗಬಹುದು, ಇದೆಲ್ಲವೂ ಕೂಡ ಯಾಕೆ ಇದರಲ್ಲಿ ಅಕ್ರಮಗಳಾಗ್ತಾ ಇದೆ ಅಂದ್ರೆ ನಿಮ್ಮ ಮಟ್ಟಕ್ಕೂ ಕೂಡ ಬರದಂತೆ ನಡೆಯುವಂತಹ ಕೆಲಸಗಳಾಗ್ಬಿಡ್ತಾವ ಇವು ಅಂತ? ಕಾರ್ಯವ್ಯಾಪ್ತಿ ಬಂದು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳ ವ್ಯಾಪ್ತಿಗೆ ಬರುತ್ತೆ. ಓಕೆ, ಹಾಗಾಗ್ಬಿಟ್ಟು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ನಾನು ಹೇಳ್ತೀನಿ. ಸರ್, ಈಗ ಒಬ್ಬ ಸದಸ್ಯೆಯ ಹೊರತುಪಡಿಸಿ ಅಥವಾ ಸದಸ್ಯರನ್ನ ಹೊರತುಪಡಿಸಿ, ಅದು ಗ್ರಾಮ ಪಂಚಾಯತಿ ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಯಾರೇ ಆಗ್ಬೋದು, ಇತರರು ಇದಕ್ಕೆ ಮೂಗು ತೋರಿಸ್ತಾರೆ ಅಥವಾ ಬೇರೆ ಬೇರೆ ಕಡೆ ಗುತ್ತಿಗೆ ಕೊಟ್ಟಿರ್ತಾರೆ ಅಂತಂದ್ರೆ, ಸೊ ಇಲ್ಲಿ ಅಕ್ರಮ ನಡೆದಿರೋದಕ್ಕೆ ಅಥವಾ ನಡೆಯದೇ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇದು ಒಂದು ಗ್ರಾಮದ ವಿಚಾರ ಮತ್ತು ಗ್ರಾಮಕ್ಕೆ ಸಲ್ಲಬೇಕಾದಂಥ ಅಲ್ಲಿನ ಫಲಾನುಭವಿಗಳಿಗೆ ಸಲ್ಲಬೇಕಾಗಿರುವಂಥ ವಿಚಾರ. ಇದಕ್ಕೆ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಇದಕ್ಕೆ ನ್ಯಾಯ ಕೊಡಬಹುದು ಅಂತ? ಈಗ ನೋಡಿ, ಎಲ್ಲ ಏನಾಗುತ್ತೆ, ದಾಖಲೆಗಳು ಇದ್ದೇ ಇರುತ್ತೆ. ಹಾಗಾಗ್ಬಿಟ್ಟು ಯಾವುದೇ ರೀತಿಯಾಗೂ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗ್ಬಿಟ್ಟು ಇಒ ಅವರು ಅದನ್ನ ಪರಿಶೀಲನೆ ಮಾಡಿ ಅವರ ಮೇಲ್ಪಟ್ಟ ಅಧಿಕಾರಿಗಳಿಗೆ ವರದಿ ಕೊಡ್ಲಿಕ್ಕೆ ನಾನು ಹೇಳ್ತೀನಿ. ಈಗ ಅಲ್ಲಿಗೆ ಸ್ಪಾಟ್ಗೆ ನೀವು ವಿಸಿಟ್ ಮಾಡ್ತೀರಾ ಸರ್, ಹೇಗೆ ಅಂತ? ಥ್ಯಾಂಕ್ ಯು. ಅಲ್ಲ, ಸ್ಪಾಟಿಗೆ ಹೋಗ್ತೀರಾ ಅಂತ? ಇಲ್ಲ, ನಾನು ಇವ್ರಿಗೆ ಗ್ರಾಮ ಪಂಚಾಯತ್ ಸಾರಿ ಇವರು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಅವರಿಗೆ ಹೇಳ್ತೀನಿ ನಾನು. ವರದಿ ತರಿಸ್ಕೊಳ್ತೀರಾ ಅದರದ್ದು? ಇಲ್ಲ, ನಾವು ತರಿಸ್ಕೊಂಬೋದಿಲ್ಲ. ಅವರು ಅದನ್ನ ಪರಿಶೀಲನೆ ಮಾಡಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಅವರಿಗೆ ವರದಿ ಕೊಡ್ತಾರೆ. ಓಕೆ ಸರ್, ಥ್ಯಾಂಕ್ ಯು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಚಿಕ್ಕನಾಯಕನಹಳ್ಳಿಯ ತಹಸೀಲ್ದಾರ್ ಪುರಂದರ್ ಅವರು. ಇದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಅವರ ವ್ಯಾಪ್ತಿಗೆ ಬರುವಂಥದ್ದು. ಅವರಿಗೆ ನಾನು ವಿಚಾರ ತಿಳಿಸ್ತೀನಿ, ಈಗಷ್ಟೇ ನನಗೆ ಗೊತ್ತಾಗಿದೆ ವರದಿಗಾರರಿಂದ. ಸೊ ಹಾಗಾಗಿ ನಾನು ಇದನ್ನು ಪರಿಶೀಲಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಅನೇಕರಿದ್ದಾರೆ ಇಲ್ಲಿ, ಬೇರೆ ಬೇರೆ ಅಧಿಕಾರಿಗಳಿದ್ದಾರೆ, PDO ಇದ್ದಾರೆ, ಇಒ ಇದ್ದಾರೆ. ಇಒ ದೊಡ್ಡ ಸಿದ್ದಯ್ಯ ಅಂತಾರೆ, ಅವ್ರಿಗೆ ಪ್ರಯತ್ನ ಪಡೋಣ ಏನು ಹೇಳ್ತಾರೆ ಅವರು ಇದ್ರ ಬಗ್ಗೆ. ನರೇಗಾ ಸಹಾಯಕ ನಿರ್ದೇಶಕರಿದ್ದಾರೆ ಕಾಂತರಾಜು ಅಂತ.
ನರೇಗಾ ಹಣ ಪೋಲಾಗ್ತಾ ಇದೆ, ಲೂಟಿ ಮಾಡ್ತಾ ಇರುವಂತಹ ಹುನ್ನಾರ ನಡೀತಾ ಇದೆ ಅನ್ನೋಂಥ ಅಲ್ಲಿ ಗ್ರಾಮಸ್ಥರೇ ಆರೋಪ ಮಾಡ್ತಾರೆ. ಗ್ರಾಮಗಳಲ್ಲಿ ಯಾವುದು ಸಭೆ ಮಾಡಲ್ಲ, ಅನೇಕ ಕಾಮಗಾರಿಗಳನ್ನು ಹಾಗೇನೇ ನಡೀತಾ ಇದೆ, ಯಾವುದು ಸಭೆಗಳನ್ನು ಮಾಡದೆ, ಯಾವುದೇ ಇಂಟಿಮೇಷನ್ಗಳನ್ನು ಕೊಡದೆ ಹಣ ಡ್ರಾ ಆಗ್ತಾ ಇದೆ, ದಲಿತರ ಕೇರಿಗಳು ಟಾರ್ಗೆಟ್ ಆಗ್ತಾ ಇದ್ದಾವೆ, ಅಕ್ಕಪಕ್ಕದಲ್ಲಿ ಇರುವಂತಹ ಗ್ರಾಮದಲ್ಲಿ ದಲಿತರು ಹೆಚ್ಚಾಗಿದ್ದಾರೆ, ಹಾಗಾಗಿ ಇಂತಹ ಕಾಮಗಾರಿಗಳಿಗೆ ಚಾಲನೆ ಕೊಡ್ತಾ ಇರುವಂಥದ್ದು ದುರಂತ ಅಂತ ಅಲ್ಲಿನ ಜನರು ಆರೋಪ ಮಾಡ್ತಾರೆ. ನೋಡಿ, ಗಂಟಲಗೆರೆ ರಸ್ತೆ ಮತ್ತು ಬೆಳಗೆರೆ ರಸ್ತೆ, ಚಿಕ್ಕನಾಯಕನಹಳ್ಳಿ ಹೋಗುವಂಥ ರಸ್ತೆ, 3 ರಸ್ತೆಗಳು ಕೂಡುವಂಥ ಜಾಗದಲ್ಲಿ ಗೋಕಟ್ಟೆಯನ್ನು ನಿರ್ಮಾಣ ಮಾಡ್ತಾ ಇದ್ದಂತಹ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಅಲ್ಲಿ ದಾರಿ ಹೋಕರಿಗೆ ತೊಂದರೆ ಆಗತ್ತೆ, ಜೊತೆಗೆ ಅಲ್ಲಿ ಉದ್ದೇಶಿತವಾಗಿ ಬೇಕಾಗಿಲ್ಲ, ಅಲ್ಲಿ ಆ ಜಾಗ ಸಮರ್ಪಕವಾದಂಥ ಜಾಗ ಅಲ್ಲ ಗೋಕಟ್ಟೆಯನ್ನು ನಿರ್ಮಾಣ ಮಾಡೋದಕ್ಕೆ. ಸುಮ್ಮನೆ ಹಣ ಲೂಟಿ ಮಾಡೋದಕ್ಕೆ ನಾವು ಏನೋ ಒಂದು ಕೆಲಸ ಮಾಡಿದ್ವಿ, ಇಷ್ಟು ಹಣ ಖರ್ಚಾಯಿತು ಅಂತ ಅದಕ್ಕೆ ಬರೀ ಲೆಕ್ಕ ತೋರಿಸೋದಕ್ಕೆ, ಲೆಕ್ಕ ತೋರಿಸಿ ಕಳಪೆ ಕಾಮಗಾರಿ ಮಾಡಿ, ಬೇಡದಿದ್ದ ಜಾಗದಲ್ಲಿ ಕಾಮಗಾರಿ ಮಾಡಿ, ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ಬೇಜವಾಬ್ದಾರಿತನ ಅಂತ ಗ್ರಾಮಸ್ಥರು ನೋಡ್ತಾ ಇದ್ದೀರಿ. ಅಲ್ಲಿ ಯಾರೋ ಒಬ್ಬರಿಬ್ಬರಿಲ್ಲ, ಇಡೀ ಊರಿನ ಪ್ರಮುಖರೆಲ್ಲ ಅಲ್ಲಿದ್ದಾರೆ, ಇಡೀ ಗ್ರಾಮದವರೆಲ್ಲ ಅಲ್ಲಿದ್ದಾರೆ. ಗ್ರಾಮ ಪಂಚಾಯಿತಿ PDO ಮತ್ತು ಸದಸ್ಯರುಗಳು ಸಭೆಗಳನ್ನೇ ಮಾಡೋದಿಲ್ಲ, ಅವರವರವರ ಒಳಗಿಂದ ಒಳಗೆ ಇಂಥ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅಂತ ಆ ಸುದ್ದಿಯನ್ನು ಮತ್ತೆ ಏನು ಮಾಹಿತಿಯನ್ನು ಪಡ್ಕೊಳ್ಳೋಕೆ ಬಂದಿದ್ದಾರೆ ಅಧಿಕಾರಿಗಳು. ಅಲ್ಲಿಗೆ ಹೋದಾಗ ಏಕಾಏಕಿ ಹಲ್ಲೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಮೋಹನ್ ಅನ್ನುವಂಥ ವ್ಯಕ್ತಿ. ಮೋಹನ್ ಅಲ್ಲಿನ ಪಂಚಾಯಿತಿ ಸದಸ್ಯೆಯ ಪತಿ ಮೊಬೈಲ್ ಕಿತ್ಕೊಂಡು ಹಲ್ಲೆ ಮಾಡಿ ಇವತ್ತು ಅದರ ಪರಿಶೀಲನೆ ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು. ಚಿಕ್ಕನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ನಲ್ಲಿ ಈ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಯಾರೋ ಆತ ಹಲ್ಲೆ ಮಾಡಿದ್ದಾನೆ ಮೋಹನ್, ಆತನ ಮೇಲೆ ದೂರನ್ನು ಕೂಡ ನೀಡಲಾಗಿದೆ. ವರದಿ ಮಾಡೋಕ್ಕೆ ಹೋದಂಥ ವರದಿಗಾರರ ಮೇಲೆ ನಡೆದಿರೋ ಹಲ್ಲೆ ಇದು. ಮಾಡೇ ಮಾಡ್ತೀನಿ ಅಂತ ಅವನು ಮಾಡ್ಕೊಳ್ಳಿ ನೋಡೋಣ ಹೆಂಗ್ ಮಾಡ್ಲಾ ಬಿಡಲ್ಲ ನಮ್ಮ ಪ್ರತಿನಿಧಿ ಸ್ವಾಮಿನಾಥ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಸ್ಥಳದಲ್ಲಿ ಅವರೇ ಇದ್ರು, ಈ ವಿಡಿಯೋಸ್ಗಳನ್ನೆಲ್ಲ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಅಕ್ರಮದ ವರದಿಯನ್ನು ಪ್ರಸಾರ ಮಾಡಿದ್ದಕ್ಕೆ ಕೋಪಗೊಂಡು ಬಂದಂತಹ ಸದಸ್ಯೆಯ ಪತಿ ಹಲ್ಲೆಯನ್ನು ನಡೆಸಿದ್ದಾನೆ. ಎಸ್ ಸ್ವಾಮಿನಾಥ್, ಮೋಹನ್ಗೆ ಏನು ಕೆಲಸ, ಈ ಅಕ್ರಮಕ್ಕೂ ಆತನಿಗೂ ಏನು ಸಂಬಂಧ, ಹಲ್ಲೆ ಮಾಡೋದಕ್ಕೆ ಆತನಿಗೆ ಕಾರಣ ಆಗಿದ್ದೇನು, ಅಲ್ಲಿ ಯಾರ್ಯಾರು ಇದ್ರು ಅಧಿಕಾರಿಗಳು, ಏನ್ ನಡೀತು ಸ್ವಾಮಿನಾಥ್ ಅಲ್ಲಿ? ಗುರು ಸರ್ ನಮಸ್ಕಾರ. ನಾವು ಒಂದಿನ ನಾವು ಮೊನ್ನೆ ಸೋಮವಾರ ದಿವಸ ನಾನು ವರದಿ ಮಾಡ್ಕೊಂಡ್ ಬಂದಿದ್ದೆ ಸರ್. ಈ ತರ ಅಕ್ರಮ ಆಗಿದೆ ನರೇಗಾ ಕಾರ್ಯಕ್ರಮದಲ್ಲಿ. ಇವರು ಆಳುಗಳನ್ನು ಬಿಟ್ಟು ಕೆಲಸ ಮಾಡ್ತೀರಾ, JCB ನಲ್ಲಿ ಮತ್ತೆ ಯಂತ್ರಗಳಲ್ಲಿ ಕೆಲಸ ಮಾಡಿಸ್ತಾ ಇದಾರೆ ಅನ್ನೋ ಮಾಹಿತಿ ಮೇರೆಗೆ ನಾನು ಸ್ಪಾಟ್ಗೆ ಹೋದೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲ JCB ನಲ್ಲಿ ಟ್ರ್ಯಾಕ್ಟರ್ ನಲ್ಲಿ ನಾನು ವಿಡಿಯೋ ಕಳಿಸಿದೀನಿ ನಿಮ್ಗೆ. ಟ್ರ್ಯಾಕ್ಟರ್ ನಲ್ಲಿ ಕೆಲಸ ಮಾಡಿಸ್ತಾ ಇದ್ರು, ಮತ್ತೆ JCB ನಲ್ಲಿ ಮತ್ತೆ ಇಟಾಚಿನಲ್ಲಿ ಕೆಲಸ ಮಾಡಿಸ್ತಾ ಇರೋದು ಕಂಡು ಬಂತು. ಆಮೇಲೆ PDO ಕಾಲ್ ಮಾಡಿದ್ರೆ PDO ಕಾಲ್ ಫೋನ್ ತೆಗಿಲಿಲ್ಲ. ಅದ ನಂತರ ನಾನೇನ್ ಮಾಡಿದೆ, ಮತ್ತೆ ಅದನ್ನ ಇದು ಅಕ್ರಮ ಆಗಿದೆ ಅನ್ನೋ
ಒಂದು ಕಾರಣದಾಗ ಇಟ್ಕೊಂಡು ಮತ್ತೆ ಇದಕ್ಕಿಂತ ಮುಂಚೆ ಒಂದು ಟ್ರಸ್ಟ್ನವರು ಈ ಕೆಲಸ ಮಾಡ್ಬಿಡಿ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟಿರ್ತಾರೆ ಅದೇ ಗ್ರಾಮದವರು. ಅದನ್ನ ಯಾರು ಈ PDO ಆಗ್ಲಿ ನರೇಗಾ ಅಧಿಕಾರಿಗಳಾಗ್ಲಿ ಯಾವ್ದನ್ನ ಇವರು ಕನ್ಸಿಡರ್ ಮಾಡಿರಲ್ಲ. ಅದನ್ನ ನಾವು ಇಟ್ಕೊಂಡು ಏನ್ ಮಾಡಿದ್ರೆ ನಾವು ವರದಿ ಮಾಡಿದ್ರೆ ನಮ್ಮ ವಾಹಿನಿಯಲ್ಲಿ ಬಿತ್ತರವಾಯ್ತು. ಅದಾದ ನಂತರ ಮತ್ತೆ ಬೆಳಿಗ್ಗೆ ಎದ್ದು ಅವರು ಏನ್ ಕಾಂಟ್ರಾಕ್ಟ್ ಆ ಗ್ರಾಮ ಪಂಚಾಯತಿಯ ಮೆಂಬರ್ ಯಜಮಾನ ಒಬ್ರು ಮೋಹನ್ ಅಂತ ಇರ್ತಾನೆ, ಅವ್ನು ನನಗೆ ಕಾಲ್ ಮಾಡ್ತಾನೆ, ಸ್ವಾಮಿ ಅವರೇ ಬನ್ನಿ ನಾವು ಅಧಿಕಾರಿಗಳೆಲ್ಲ ಬಂದಿದ್ದಾರೆ, ನೀವು ವರದಿ ಮಾಡಿದಿರಲ್ಲ, ನಾವು ಆತರ ಕೆಲಸ ಮಾಡಿಲ್ಲ, ಬನ್ನಿ ನೋಡಿ ಅಂತ ನನಗೆ ಫೋನ್ ಮಾಡ್ತಾರೆ. ನನ್ ಜೊತೆನಲ್ಲಿ ನನ್ನ ಇನ್ನೊಬ್ಬ ವರದಿಗಾರ ಚಂದ್ರು ಅಂತ ಇರ್ತಾರೆ, ಅಮ್ಮೋಗಟ್ಟಿ ವರದಿಗಾರ ಚಂದ್ರು ಅಂತ ಬರ್ತಾರೆ. ನಾವಿಬ್ರು ಹೋಗಿ ಅಲ್ಲಿ ನಿಂತ್ಕೊಂಡಂತ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ, ಅಧಿಕಾರಿಗಳು ಕ್ವಶನ್ ಮಾಡ್ತೀವಿ ನಾವು, ಏನು ಇಲ್ಲಿ ಏನ ಸರ್ ಈ ತರ ಆಗಿದೆಯಲ್ಲ, ಗ್ರಾಮಸ್ಥರು ಈಗ ಊರಿಗಿರೋದು ಇದೊಂದೇ ಗ್ರಾಮಕ್ಕೆ ಇರೋದು ಒಂದೇ ಜಾಗ, ಇದು ಯಾವ್ದಕ್ಕಾದ್ರೂ ಅನುಕೂಲ ಆಗುತ್ತೆ, ಇದು ಸರ್ಕಾರಿ ಜಾಗ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ಸಮುದಾಯ ಭವನಕಾರು ಆಗ್ಬಹುದು, ಸೈಟ್ಗಳಾದ್ರೂ ಮಾಡ್ಬೋದು, ಯಾವ್ದಕ್ಕಾದ್ರೂ ಅನುಕೂಲ ಆಗುತ್ತೆ. ಜೊತೆಗೆ ಪಕ್ಕದಲ್ಲಿ ಕೆರೆ ಇದೆ, ಕೆರೆ ಪಕ್ಕದಲ್ಲೇ ಗೋಕಟ್ಟೆ ಮಾಡೋ ಅವಶ್ಯಕತೆ ಇಲ್ಲ. ಇದು ಎಷ್ಟು ಸರಿ, ಎಷ್ಟು ಸತ್ಯ, ಇದು ಎಷ್ಟು ಸರಿ ಅಂತ ನಾವು ಕ್ವಶನ್ ಮಾಡಿ ಕೇಳ್ತಾ ಇದ್ವಿ. ತದನಂತರ ನಮ್ಮ ಇನ್ನೊಬ್ರು ವರದಿಗಾರರು ಅವ್ರನ್ನ ಕ್ವಶನ್ ಮಾಡಿದ್ರು, ನೀವು 15 ದಿವಸ ಹಿಂದೆನೆ ನಾವು ಅವರು ಅಪ್ಲಿಕೇಶನ್ ಕೊಟ್ಟಿದ್ದಕ್ಕೆ ನೀವು ಆನ್ಸರ್ ಮಾಡಿಲ್ಲ, ಈಗ 2 ದಿವಸ ಮುಂಚಿನ ಅಪ್ಲಿಕೇಶನ್ ಕೊಟ್ಟು ಬಂದಿದ್ದೀರಾ, ಯಾಕೆ ಸರ್ ಈ ತರ ಮಾಡಿದೀರಾ ಅಂತ ಕೇಳಿದಾಗ ಪಕ್ಕದಲ್ಲಿ ಇದ್ದಂತವ್ರು ನೀವ್ ಯಾವನ ಕೇಳಕ್ಕೆ ಅಂತೇಳಿ ಏಕಾಏಕಿ ನಮ್ಮ ಕೆಟ್ಟ ಭಾಷೆನಲ್ಲಿ ಬೈದ್ರು, ನೀವ್ ಯಾವ ವರದಿಗಾರರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಮ್ಮನ್ನ ಏಕವಚನದಲ್ಲಿ ನಮ್ಮನ್ನ ಬೈದು ಮತ್ತೆ ನಮ್ಮ ಮೊಬೈಲ್ ನ ನಮ್ಮ ಕೈಯಿಂದ ಕಿತ್ಕೊಂತಾರೆ. ಕಿತ್ಕೊಂಡು ನಮ್ಮನ್ನ ಹೊಡಿಯಕ್ಕೆಲ್ಲ ಒಂದು 30-40 ಜನ ಸೇರ್ಕೊಂಡು ಹೊಡಿಯಕ್ ಬರ್ತಾರೆ. ಅಲ್ಲಿ ಒಂದು 5-6 ಜನ ನಮಗೆ ಸಪೋರ್ಟ್ ಮಾಡಿ ಬಿಡಿಸಿದ್ರು, ಇಲ್ಲ ಅಂದ್ರೆ ನಮ್ಮ ಮೇಲೆ ಮಾರಣಾಂತಿಕವಾಗಿ ಎಲ್ಲ ನಡೀತಾ ಇತ್ತು ಅಂತ ಹೇಳ್ತೀನಿ ಸರ್. ಈಗ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಅಲ್ಲಿನ ಜನ ಏನ್ ಹೇಳ್ತಾರೆ? ಯಾಕೆಂದ್ರೆ ಅಲ್ಲೂ ಕೂಡ ಅವರು ನ್ಯಾಯ ಕೇಳೋದಕ್ಕೆ ಹೋಗಿದ್ರು, ಮಾಹಿತಿ ಪಡೆಯೋದಕ್ಕೆ ಅಧಿಕಾರಿಗಳು ಬಂದಿದ್ರು. ಈತನಿಗೆ ಅಲ್ಲೇನು ಕೆಲಸ ಅಂತ, ಈ ಘಟನೆಯಲ್ಲಿ ಆತ ಮೂಗು ತೋರಿಸೋದಕ್ಕೆ ಈತ ಯಾರು ಅಲ್ಲಿ ಅಂತ? ಸರ್, ಈತ ಆ ಗ್ರಾಮ ಪಂಚಾಯತಿಯ ಸದಸ್ಯ, ಉಪಾಧ್ಯಕ್ಷರ ಗಂಡ ಆಗಿರ್ತಾನೆ. ಅದು ಬಿಟ್ರೆ ಬೇರೆ ಇನ್ನೇನಿಲ್ಲ, ಆ ಗ್ರಾಮದೊಬ್ಬ ಮನುಷ್ಯ ಅಷ್ಟೇನೆ. ಬಟ್ ಇವನ್ಗೆ ಏನಂದ್ರೆ ದುಡ್ಡಿದೆ ಅನ್ನೋ ಒಂದು ಇದಿದೆ. ಜೊತೆಗೆ ಅಲ್ಲಿನ ಜನಗಳು ಇವ್ರಿಗೆ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ. ಆ ಒಂದು ಇದನ್ನ ಇಟ್ಕೊಂಡು ಈ ತರ ನಮ್ಮನ್ನ ಕರೆಸಿ ನನಗೆ ಫೋನ್ ಮಾಡಿ ಕರೆದು ಈ ತರ ನಮ್ಮ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಸರ್. ಓಕೆ ಓಕೆ, ಈಗ ಇದ್ರ ಬಗ್ಗೆ ಕಂಪ್ಲೇಂಟ್ ಆಗಿದೆ? ಠಾಣೆಯಲ್ಲಿ ನಮ್ದು ಕಂಪ್ಲೇಂಟ್ ಕೊಟ್ಟಿದೀವಿ. ಇನ್ನು ಅವರು ಇನ್ನು ಯಾವ್ದು FIR ಅಥವಾ ಏನೂ ಹಾಕಿಲ್ಲ. ಈಗ ತಹಸೀಲ್ದಾರ್ ಪುರಂದರ್ ಮಾತನಾಡಿದ್ರು ನಮ್ಮ ಜೊತೆ. ನಾನು ತಾಲೂಕ್ ಪಂಚಾಯತಿ ಇಒ ಇರ್ತಾರಲ್ಲ ಅವ್ರಿಗೆ ನಾನು ಮಾತನಾಡಿ ಇದ್ರ ಬಗ್ಗೆ ವರದಿ ತರಿಸ್ಕೊಂಡು ಏನ್ ಕ್ರಮ ತೆಗೆದುಕೊಳ್ಬೇಕು ಹೇಳ್ತೀನಿ ಅಂತ ಹೇಳಿದ್ದಾರೆ. ಫಾಲೋ ಮಾಡಿ. ಥ್ಯಾಂಕ್ ಯು ಮಾತನಾಡೋದಕ್ಕೆ. ಎಸ್, ಇದು ಅಲ್ಲಿನ ನಡೆದಿರುವಂತಹ ಘಟನೆ, ಪ್ರತಿನಿಧಿಗಳ ಮೇಲೆ ನಡೆದಿರುವಂತಹ ಹಲ್ಲೆ. ಆತನ ಹತ್ರ ಹಣ ಇದೆ, ಜನ ಬಲ ಇದೆ ಅಂತ ಈ ಥರದ ಬಾಲ ಬಿಚ್ಚುವಂಥ ಕೆಲಸಕ್ಕೆ ಆತ ಕೈ ಹಾಕಿದ್ದಾನೆ. ಅಲ್ಲಿ ಹೋಗಿರೋದು ಜನಗಳಿಗೆ, ಜನರ ಹಣ, ಸರ್ಕಾರದಿಂದ ಜನರಿಗೆ ಸೇರಬೇಕಾದಂತಹ ಹಣ, JCB ಈ ಥರದ್ದೆಲ್ಲ ಬಳಸಬೇಡಿ, ಅದನ್ನು ಕೂಲಿ ಮಾಡೋರಿಗೆ ಜನರು ಕೊಡಿ, ಜನರ ಹತ್ರ ಕೆಲಸ ಮಾಡಿಸಿ. ಅಲ್ಲಿ 10 ಜನಕ್ಕೆ ಹೋಗ್ತಾ ಇದ್ದಂಥ, ಅವರ ಹೊಟ್ಟೆಗೆ ಹೋಗ್ತಾ ಇದ್ದಂತಹ ಸರ್ಕಾರದ ಹಣ, ಬಡವರ ಕೂಲಿಯ ಹಣ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಸಭೆ ಮಾಡಿ ಇಂಥದ್ದಕ್ಕೆಲ್ಲ ಅಂತ ನ್ಯಾಯ ಕೇಳೋದಕ್ಕೆ ಹೋದರೆ ಈತ ಉಪಾಧ್ಯಕ್ಷೆಯ ಪತಿಯಂತೆ ಒದ್ದು ಒಳಗೆ ಹಾಕ್ಬೇಕು ಅವನ್ನ. ನೋಡೋಣ ಪೊಲೀಸರು ಮತ್ತು ಅಧಿಕಾರಿಗಳು ಆತನ ಮೇಲೆ ಏನು ಕ್ರಮ ತೆಗೆದುಕೊಳ್ತಾರೆ. ಗ್ರಾಮಸ್ಥರ ಹಣ ನುಂಗ್ತಾ ಇರುವಂತಹ ಕೆಲ ಸದಸ್ಯರುಗಳೇನಿದ್ದಾರೆ ಅವರಿಗೆ ಯಾವ ರೀತಿಯಾದಂತಹ ಒಂದು ಕ್ರಮ ತೆಗೆದುಕೊಳ್ತಾರೆ ಅಂತ.